ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಮತ್ತು ಸಂಘ ಪರಿವಾರ ನೆನಪಿಸಲು ಇಷ್ಟಪಡದೇ ಇರುವ ಘಟನೆ ಇದ್ರೆ ಅದು ಪುತ್ತೂರಿನ ಘಟನೆ ಮಾತ್ರ. ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಮತ್ತು ಕೃಷ್ಣರಾವ್ ಎಂಬ ಹೆಸರು ಕೇಳಿದ ಕೂಡಲೇ ಬಿಜೆಪಿಗೆ ಇರಿಸುಮುರುಸು ಪ್ರಾರಂಭವಾಗುತ್ತದೆ. ಅದಕ್ಕೆ ಕಾರಣ ಕೃಷ್ಣರಾವ್ ಪ್ರಕರಣವನ್ನು ಬಗೆಹರಿಸಲು ಬಿಜೆಪಿ ವಿಫಲವಾಗಿರೋದು. ಇದೀಗ ಬಿಜೆಪಿಗೆ ಮುಜುಗರ ತರಿಸುವ ಮತ್ತು ಈ ಘಟನೆಯನ್ನ ಬಿಜೆಪಿ ನೆನಪಿಸಲೇಬೇಕಾದ ಸನ್ನಿವೇಶ ಉಂಟಾಗಿದೆ. ಕೃಷ್ಣರಾವ್ ಪ್ರತಿ ತಿಂಗಳು 75,000 ರೂಪಾಯಿಯನ್ನು ಸಂತ್ರಸ್ತ ಯುವತಿಗೆ ನೀಡಬೇಕು ಎಂದು ಹೈಕೋರ್ಟ್ ಆದೇಶಿಸಿದೆ. ಮದುವೆ ಆಗ್ತೇನೆ ಎಂದು ಹೇಳಿ ಪ್ರೀತಿಸಿ ದೈಹಿಕ ಸಂಬಂಧವನ್ನು ಹೊಂದಿದ್ದ ಈತ ಆ ಬಳಿಕ ಯುವತಿಯನ್ನ ಮದುವೆ ಆಗಲು ನಿರಾಕರಿಸಿದ್ದ. ಆ ಬಳಿಕ ಯುವತಿ ಮಗುವಿಗೆ ಜನ್ಮ ನೀಡಿದ್ದಳು. ಈ ನಡುವೆ ಪ್ರಕರಣ ದಾಖಲಾಗಿ ಕೃಷ್ಣರಾವ್ ಜೈಲಿಗೆ ಹೋಗಿದ್ದ. ಇದೀಗ ಆತ ಜಾಮೀನಿನ ಮೇಲೆ ಹೊರಗಿದ್ದಾನೆ. ಈ ನಡುವೆ ತನ್ನ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣವನ್ನು ರದ್ದುಗೊಳಿಸಬೇಕು ಎಂದು ಕೋರಿ ಈತ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ದ. ಈ ಪ್ರಕರಣವನ್ನು ವಿಚಾರಣೆಗೆ ಎತ್ತಿಕೊಂಡ ನ್ಯಾಯಾಲಯ ಪ್ರಕರಣದ ಮುಂದಿನ ಪ್ರಕ್ರಿಯೆಗಳಿಗೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ. ಆದರೆ ಈ ತಡೆಯಾಜ್ಞೆಗೆ ಒಂದು ಷರತ್ತನ್ನು ವಿಧಿಸಿದೆ. ಸಂತ್ರಸ್ತೆ ಮತ್ತು ಮಗುವಿನ ನಿರ್ವಹಣೆಗೆ ಪ್ರತಿ ತಿಂಗಳು 75,000 ರೂಪಾಯಿಯನ್ನು ಪಾವತಿಸಿದರೆ ಮಾತ್ರ ತಡೆಯಾಜ್ಞೆ ನೀಡುವುದಾಗಿ ಹೈಕೋರ್ಟ್ ಹೇಳಿದೆ. ಈ ಆದೇಶ ಹೊರಬಿದ್ದ 1 ವಾರದ ಒಳಗಾಗಿ ಮೊದಲ ಕಂತಿನ 75,000 ರೂಪಾಯಿಯನ್ನು ಸಂತ್ರಸ್ತರಿಗೆ ತಲುಪಿಸಲೇಬೇಕು. ಈ ಹಣವನ್ನು ನಿಯಮಿತವಾಗಿ ಪಾವತಿಸಿದರೆ ಮಾತ್ರ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆ ನೀಡಲಾಗುತ್ತದೆ ಎಂದು ನ್ಯಾಯಾಲಯ ಹೇಳಿದೆ. ಕೃಷ್ಣರಾವ್ ಮತ್ತು ಯುವತಿ ಜೊತೆಯಾಗಿ ಕಲಿತವರು, ಕ್ಲಾಸ್ಮೇಟ್ಗಳಾಗಿದ್ದವರು. ಇಬ್ಬರ ನಡುವೆ ಗೆಳೆತನ ಪ್ರೀತಿಗೆ ತಿರುಗಿದೆ. ದೈಹಿಕ ಸಂಬಂಧದವರೆಗೂ ಅದು ಮುಂದುವರೆದಿದೆ. ಯುವತಿ ಗರ್ಭಿಣಿಯಾದ ಬಳಿಕ ಯುವಕನ ಮೇಲೆ ಮದುವೆಗೆ ಒತ್ತಡ ಬಂದಿದೆ. ಆರಂಭದಲ್ಲಿ ಮಗನ ಜೊತೆ ಮದುವೆ ಮಾಡಿಸುವುದಾಗಿ ಯುವಕನ ತಂದೆ ವಾಗ್ದಾನವನ್ನ ಮಾಡಿದ್ರು. ಆದರೆ ಬಳಿಕ ನಿರಾಕರಿಸಿದ್ರು. ಯುವತಿಯ ತಾಯಿ ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರ ಬಳಿಗೆ ಹೋಗಿ ತನ್ನ ಮಗಳು ಮತ್ತು ಕೃಷ್ಣರಾವ್ ಜೊತೆ ಮದುವೆ ಮಾಡಿಸುವಂತೆ ಒತ್ತಾಯಿಸಿದರು. ಆದರೆ ಅವರೆಲ್ಲರೂ ಕೈಚೆಲ್ಲಿದ್ರು. ಈ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಮತ್ತು ಸಂಘ ಪರಿವಾರದ ಮಟ್ಟಿಗೆ ಭಾರೀ ಮುಖಭಂಗವಾಗಿ ಮಾರ್ಪಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯನ್ನ ಈ ಬಗ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳಲಾಗುತ್ತಿದೆ. ಮಹಿಳಾ ಮೀಸಲಾತಿ ಮಸೂದೆ ಪಾರ್ಲಿಮೆಂಟ್ನಲ್ಲಿ ವಿಫಲವಾಗಿರುವುದನ್ನು ಜಿಲ್ಲೆಯ ಬಿಜೆಪಿ ನಾಯಕರು ಪ್ರಶ್ನಿಸುವ ಮೊದಲು 100 ಬಾರಿ ಯೋಚಿಸುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯ ತಮಾಷೆ ಟ್ರೋಲ್ಗಳು ವ್ಯಕ್ತವಾಗ್ತಾ ಇವೆ. ತಮ್ಮ ಕಾಲಬುಡದಲ್ಲಿ ಇರುವ ಹೆಣ್ಣಿಗೆ ನ್ಯಾಯ ಕೊಡದವರು ಮಹಿಳೆಯರಿಗೆ ಯಾವಾಗ ನ್ಯಾಯ ಕೊಡ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸಲಾಗ್ತಾ ಇದೆ. ಇದೀಗ ಹೈಕೋರ್ಟ್ ಒಂದು ಹಂತದವರೆಗೆ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಲು ಹೊರಟಿದೆ. ವಿಚಾರಣೆಯ ನಡುವೆ ಆ ಯುವತಿಯನ್ನ ಮದುವೆಯಾಗುವಂತೆ ಕೃಷ್ಣರಾವ್ಗೆ ನ್ಯಾಯಾಧೀಶರು ಸಲಹೆ ನೀಡಿದ್ದರು. ಇದೀಗ ನ್ಯಾಯಾಲಯ ಮಗುವಿನ ನಿರ್ವಹಣೆಗಾಗಿ ಯುವತಿಗೆ ಪ್ರತಿ ತಿಂಗಳು 75,000 ರೂಪಾಯಿ ನೀಡುವಂತೆ ಆದೇಶಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.